ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಸೊ ತುಂಬ ಬೇಸಿಕ್ ಎಕ್ಸಾಂಪಲ್ ತೊಗೊಂಡು ನಮಗೆ ರಿಯಲಿ ಸಿ++ ಅಥವಾ ಕೋಡಿಂಗ್ ಅದು ಆ್ಯಸ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ನೀಡಿದೆಯಾ ಅಂತ ನಾನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ, ಸೊ ಸಿ ಇಯರ್ ವೈ ಆ್ಯಸ್ ಆ್ಯನ್ ಇಸಿ ಸ್ಟೂಡೆಂಟ್ ನೀಡ್ ಸಿ ಪ್ರೋಗ್ರಾಮಿಂಗ್ ಅಲ್ವಾ. ಸೊ ಏನಕ್ಕಪ್ಪ ಬೇಕು ನಮಗೆ ಸಿ ಪ್ರೋಗ್ರಾಮ್ ಅಂತ ನೋಡಿದರೆ ಇಲ್ಲಿದೆ ನೋಡಿ. ಸಿ ಪ್ರೋಗ್ರಾಮ್ ಇಸ್ ಎಸೆನ್ಷಿಯಲ್ ಫಾರ್ ಇಸಿ ಸ್ಟೂಡೆಂಟ್ ಬಿಕಾಸ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಬ್ರಿಡ್ಜ್ ಬಿಟ್ವೀನ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಓಕೆ, ಇದು ಯೂಟ್ಯೂಬಲ್ಲಿ ಕೂಡ ಎಲ್ಲ ಪ್ರತಿಯೊಬ್ಬರು ಹೇಳಿದ್ದಾರೆ ಅಂತ ಸಿ ಕೋಡಿಂಗ್ ಅಂದರೆ ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದಾರೆ. ಬಟ್ ಸಿ ಬೇಕಾ, ಸೊ ಕಲೀರಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ರೀತಿಯೆಲ್ಲ ಯೂಟ್ಯೂಬಲ್ಲಿ ನಿಮಗೆ ಸೆವೆರಲ್ ವೀಡಿಯೋ ಸಿಗುತ್ತೆ. ಬಟ್ ರಿಯಲಿ ಆ್ಯಸ್ ಅನ್ ಇಸಿ ಸ್ಟೂಡೆಂಟ್ ಬೇಕಾ ಸಿ ಇಯರ್? ಸೊ ಇದು ನಮಗೆ ಆ್ಯಸ್ ವಿ ನೋ ದಟ್ ಬ್ಯಾಟರಿ ಆ್ಯಂಡ್ LED ಅಲ್ವಾ. ಸೊ ನಾವು ಆ್ಯಸ್ ಎನ್ ಇಸಿ ಸ್ಟೂಡೆಂಟಾಗಿ ಜಸ್ಟ್ ಇದ್ರ ಬಗ್ಗೆ ಗೊತ್ತಿರೋ ಸಾಕಲ್ಲ, ನಮಗೆ ಕೋಡಿಂಗ್ ಎಲ್ಲ ಏನಕ್ಕೆ ಅಂತ ತಿಳ್ಕೊತಿರ್ಬೋದು. ಸೊ ನಾವು ಈ ರೀತಿ ಸಿಂಪ್ಲಿ LED ಬ್ಲಿಂಕ್ ಮಾಡ್ತಿರ್ಬೋದು. ಯಾವ ರೀತಿ? ಜಸ್ಟ್ ಈ ಥರ ಕನೆಕ್ಷನ್ ಮಾಡಿಬಿಟ್ಟು ಜಸ್ಟ್ ಈ ಥರ ಬ್ಲಿಂಕ್ ಆ ಥರ. ಇದೇನು ಯಾವ ಸೆಕೆಂಡ್ ಎಷ್ಟು ಸೆಕೆಂಡ್ ಏನಿಲ್ಲ, ಸಿಂಪ್ಲಿ ಬ್ಲಿಂಕ್ ಮಾಡಿಕೊಂಡು ಮತ್ತು ಸ್ವಿಚಸ್ ಈ ರೀತಿ ಆ್ಯಸ್ ಎನ್ ಇಸಿ ಸ್ಟೂಡೆಂಟ್ ಇಷ್ಟು ಗೊತ್ತಿರೋ ಸಾಕಲ್ವಾ ಅಂತ ತಿಳ್ಕೊತಿರ್ಬೋದಲ್ವಾ. ಬಟ್ ಇಲ್ಲಿ ಕ್ವಶನ್ ಏನು ಬರುತ್ತೆ ಅಂದರೆ ನಮಗೆ ಅಕ್ಯುರೇಸಿ ಬೇಕು. ವೈ ವಿ ನೀಡ್ ಸಿ ಫಾರ್ ಇ ಸಿ ಸ್ಟೂಡೆಂಟ್ ಅಂತ ನೋಡಿದರೆ ಹೇಳಿದ್ನಲ್ಲ, ಹೈ ಲೆವೆಲ್ ಸಾಫ್ಟ್ವೇರು ಆ್ಯಂಡ್ ಲೋ ಲೆವೆಲ್ ಹಾರ್ಡ್ವೇರ್. ಅಂದರೆ ಈಗ ಈ LED ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಲ್ವಾ, ತುಂಬ ಬೇಸಿಕ್ ಎಕ್ಸಾಂಪಲ್ಲು. ಸೊ ಯಾರು ಪಂಟರ್ ಏನಾರು ಭಾಳ ಈಸಿಲಿ ನೋಡ್ತಿದ್ರೆ ಇವನೇನು ಬರೀ ಈ ಥರ LED ಹೇಳ್ತಾನೆ ಅಂತ ಅಂದ್ಕೊಂಬೇಡಿ. ಸೊ ಆ್ಯಸ್ ಎ ಬಿಗಿನರ್ಸು ಕೂಡ ಅರ್ಥ ಆಗೋ ಥರ ಟ್ರೈ ಮಾಡ್ತಾಯಿದ್ದೀನಿ ಹೇಳೋಕ್ತಾರ. ಓಕೆನಾ? ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಡೋಂಟ್ ವರಿ, ಇನ್ನು ಫ್ಯೂಚರ್ ಆನ್ವರ್ಡ್ಸ್ ಇದ್ರ ಬಗ್ಗೆ ಡೀಪಾಗಿ ನಾನು ಒಂದು ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ಫಸ್ಟ್ ಇದು ಪ್ರೋಗ್ರಾಮಿಂಗ್ ಆಲ್ರೆಡಿ ಇದೆ C++ಅಲ್ಲಿ. ಓಕೆನಾ? C++, ಇವೆಲ್ಲ ಆಲ್ರೆಡಿ ನಿಮಗೆ ಸ್ವಲ್ಪ ನಾಲೆಜ್ ಬಂದಿರುತ್ತೆ. ಓಕೆನಾ? ಇದೇನೆಂದರೆ ಬ್ರೆಡ್ ಬೋರ್ಡು ಮತ್ತು LED ರೆಜಿಸ್ಟರು ಮತ್ತು ಇದು ಆರ್ಡಿನೋ. ಓಕೆನಾ? ಏನಿದೆಲ್ಲ ಅಂತ ಡೋಂಟ್ ವರಿ. ಓಕೆ, ಜಸ್ಟ್ ಇದು ನೋಡಿ ಇದು ಯಾವ ರೀತಿ ಅಂತ. ಓಕೆ, ಕೋಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಯಾಕೆ ಬೇಕು ಅಂತ. ಓಕೆ, ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಕೋಡಿಂಗಲ್ಲಿ ಹಾರ್ಡ್ವೇರ್ ನಡೆಯೋದೇ ಇಲ್ಲ ಎಲೆಕ್ಟ್ರಾನಿಕ್ಸಲ್ಲಿ. ಓಕೆನಾ? ಈಗ ನಾನು ಕನೆಕ್ಟ್ ಮಾಡ್ತಿದ್ದೀನಿ USB ಆರ್ಡಿನೋ ಕೇಬಲಿಂದ. ಓಕೆನಾ? ಸೊ ಆಲ್ರೆಡಿ ರನ್ ಆಗ್ತಿದೆ, ಬಟ್ ಇನ್ನೊಂದ್ಸತಿ ರನ್ ಮಾಡ್ತೀನಿ. ಓಕೆ, ರನ್ ಆಯ್ತಲ್ವಾ? ಅಂದರೆ ಪ್ರೋಗ್ರಾಮಲ್ಲಿ ಆಲ್ರೆಡಿ ಟೈಪ್ ಆಗಿದೆ, ನಾನು ಲ್ಯಾಪ್ಟಾಪಲ್ಲಿ ರನ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಏನಂತ ಹೇಳಿದ್ದೀನಿ ಅಂದರೆ 1 ಸೆಕೆಂಡಿಗೆ ಯಾವಾಗಲೂ ಬ್ಲಿಂಕ್ ಆಗಿ ಅಂತ ಹೇಳಿದ್ದೀನಿ ಕಂಪ್ಯೂಟರ್ಗೆ. ಸೊ ಕಂಪ್ಯೂಟರ್ ಏನು ಮಾಡ್ತಿದೆ, ಲ್ಯಾಪ್ಟಾಪು ಆರ್ಡಿನೋಗೆ ಹೇಳ್ತಿದ್ದೆ ಈ ರೀತಿ ಮಾಡು ಅಂತ. ಸೊ ಆರ್ಡಿನೋ ಏನು ಮಾಡ್ತಿದ್ದೆ, 1 ಸೆಕೆಂಡಿಗೆ ಪ್ರಾಪರಾಗಿ ಬ್ಲಿಂಕ್ ಆಗ್ತಿದೆ ಅಲ್ವಾ. ಸೊ ನೋಡಿ, ನಾನು ಹೇಳಿದ ತಕ್ಕಂತೆ ಮಾಡ್ತಿದ್ದೆ ಅಲ್ವಾ. ಸೊ ಹಾರ್ಡ್ವೇರಿಗೆ ನಾನು ಮಾತಾಡಬೇಕು ಅಂದರೆ ಪ್ರೋಗ್ರಾಮಿಂದ ಮಾತಾಡ್ತೀನಿ. ಈಗ ನಾವು ಹೋಗ್ಬಿಟ್ಟು ಆರ್ಡಿನೋ ಮುಂದೆ ನಿಂತ್ಕೊಂಡು ನಾನೀಗ ಹಿಂಗೆ ಬ್ಯಾಟ್ರಿ ತೋರಿಸ್ಬಿಟ್ಟು ಈ ರೀತಿ ಬ್ಲಿಂಕ್ ಮಾಡಿಸು ಅಂತ ಈ ಥರ ಹಿಂಗೆ ನಾನು ತೋರಿಸ್ತೀನಿ ನೋಡಿ. ಈಗ ಹಿಂಗೆ ಎರಡು ಹಿಂಗೆ ಕನೆಕ್ಟ್ ಮಾಡಿಬಿಟ್ಟು ನೋಡು ಈ ರೀತಿ ಬ್ಲಿಂಕ್ ಮಾಡಿಸು ಅಂದರೆ ಅದು ಬ್ಲಿಂಕ್ ಮಾಡಿಸಿದೆಯಾ? ಇಲ್ಲ, ನಾನು ಲ್ಯಾಪ್ಟಾಪಿಗೆ ಹೇಳಿದ್ದೀನಿ ಅವ್ರ ಭಾಷೆಯಲ್ಲಿ, ಹಂಗಾಗಿ ಅದು ಆ ರೀತಿ ಮಾಡ್ತಿದ್ದೆ. ಓಕೆನಾ? ಸೊ ಅಕ್ಯುರೇಸಿ ಸಿಕ್ತು. ಓಕೆ, ಇದೇ ರೀತಿ ನಾವು ಮ್ಯಾನ್ಯುವಲಿ ಮಾಡಿದ್ರೆ ಆಗೋದ ಚಾನ್ಸೇ ಇಲ್ಲ. 1 ಸೆಕೆಂಡಿಗೆ ಇದೇ ರೀತಿ ಆಗ್ತಿರಲಿಲ್ಲ. ಓಕೆ, ಆಗ್ತಿತ್ತು ಅಂತ ತಗೊಂಡ್ರೂ ಕೂಡ ಓಕೆನಾ, 1 ಸೆಕೆಂಡಿಗೆ ಆಗ್ತಿದೆಯಪ್ಪ ಮಾಡ್ಬೋದಲ್ಲ ಅಂತ ಅಂದ್ಕೊಂಡ್ರು ಕೂಡ ಈಗ ನೋಡೋಣ, ನಾನು ಈ ಕಡೆ 1 ಸೆಕೆಂಡಿಗೆ ಆಗ್ತೀನಿ, ಈಗ 1 ಮಿಲಿ ಸೆಕೆಂಡಿಗೆ ಆಗಬೇಕು. ಈಗ ನೋಡಿ, ಈಗ ಅಲ್ಲಿ ನಾನು ಚೇಂಜ್ ಮಾಡ್ತಾಯಿದ್ದೀನಿ ವ್ಯಾಲ್ಯೂಸ್ನ. ಓಕೆನಾ? ಈಗ ಮತ್ತೆ ರನ್ ಮಾಡ್ತೀನಿ ನೋಡಿ. ಈಗ ಯಾವ ರೀತಿ ಬೇಗ ಬ್ಲಿಂಕ್ ಆಗ್ತಿರುತ್ತೆ ನೋಡಿ. ಈಗ ಈ ರೀತಿ ನೀವು ಬೇಕು ಅಂತ ತಕ್ಷಣ ನೀವು ಕೂತ್ಕೊಂಡು ಈಗ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡು ಹಿಂಗೆ ಅಂತಿರ್ತೀರಾ? ಚಾನ್ಸ್ ಇಲ್ಲ. ಓಕೆನಾ? ಈವನ್ ನೀವು ಮಾಡ್ತೀವಿ ಪ್ರಾಬಬಿಲಿಟಿ ನಿಮಗೆ ಅಕ್ಯುರೇಸಿ ಲೆಸ್ ಇರುತ್ತೆ. ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ನಾವು ಸಿ ಪ್ರೋಗ್ರಾಮ್ನ ಅಥವಾ ಕೋಡಿಂಗ್ ಅಂತ ನಾವು ಎಲೆಕ್ಟ್ರಾನಿಕ್ಸ್ಗೆ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ದಿಸ್ ಈಸ್ ಆಲ್ ಅಬೌಟ್ ಕೋಡಿಂಗ್ ಆ್ಯಂಡ್ ವೈ ವಿ ನೀಡ್ ಸಿ.